ನನ್ನ ಆರಾಧ್ಯ ದೇವರಾದ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿಯ ಚರಣಾರವಿಂದಕ್ಕೆ ನಮಸ್ಕರಿಸುತ್ತಾ, ಇಂದಿನ ಈ ವಾರ್ಷಿಕೋತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಗಣ್ಯಾತಿ ಗಣ್ಯರೇ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಪೋಷಕರೇ ಹಾಗೂ ಹಿತೈಷಿಗಳೇ, ಇಂದು ನಾವು ಎಲ್ಲರೂ ಈ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ನಮ್ಮ ಈ ಶಾಲಾ ವಾರ್ಷಿಕೋತ್ಸವವನ್ನು ಸಂಭ್ರಮ ಸಡಗರದಿಂದ ನಾವು ಆಚರಿಸುತ್ತಿರುವುದು ನಮಗೆಲ್ಲರಿಗೂ ಸಂತಸ ತಂದಿದೆ. ಜೊತೆಗೆ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ ಹಾಗೂ DGMನವರು ನಮ್ಮೊಟ್ಟಿಗೆ ಸ್ವಲ್ಪ ಆಗ ಇದ್ದವರು, ಅವರಿಗೆ ಕೆಲವು ತುರ್ತು ಕೆಲಸದಿಂದಾಗಿ ಅವರು ನಿರ್ಗಮಿಸಿದ್ದಾರೆ. ಅವರು ನಮ್ಮ ಒಟ್ಟಿಗೆ ಇದ್ದು ನಮ್ಮ ಈ ಸಂತಸವನ್ನು ಇಮ್ಮಡಿಗೊಳಿಸಿದ್ದ ಅಂತ ಹೇಳಿದರೆ ತಪ್ಪಾಗಲಾರದು. ಅವರನ್ನು ನಾವು ಈಗ ಅವರ ಬಗ್ಗೆ ಅವರು ಇವಾಗ ಇಲ್ಲಿ ಇಲ್ಲ, ಅವರು ನಿರ್ಗಮರಾಗಿದ್ದಾರೆ. ಅಂದರೆ ಅವರಿಗೆ ಒಂದು ಅರ್ಜೆಂಟ್ ಕೆಲಸ ಇದೆ, ಅನಿವಾರ್ಯತೆ ಕಾರಣ ಅವರಿಗೆ ಅರ್ಜೆಂಟಾಗಿ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿತ್ತು, ಫ್ಲೈಟ್ ಟಿಕೆಟು ಬುಕ್ಕಿಂಗ್ ಆಗಿತ್ತು, ಹಾಗೆ 1 ಗಂಟೆ ಒಳಗಾಗಿ ಏರ್ಪೋರ್ಟಿಗೆ ತಲುಪಬೇಕಂತ ಹೇಳಿದರು. ಹಾಗೆ ಅವರು ನಿರ್ಗಮರಾಗಿದ್ದಾರೆ ಇಲ್ಲಿಂದ. ಆದರೆ ಅವರ ಬಗ್ಗೆ ಒಂದು 2 ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಬೋರ್ಡ್ ಆಫ್ ಕರ್ನಾಟಕದ ನಮ್ಮ ಬ್ಯಾಂಕಿಂಗ್ ಕ್ಷೇತ್ರದಲ್ಲೇ ಪ್ರತಿಷ್ಠಿತ ಬ್ಯಾಂಕ್ ಆಗಿರುವ ಕರ್ನಾಟಕ ಬ್ಯಾಂಕಿನ ಬೋರ್ಡ್ ಆಫ್ ಡೈರೆಕ್ಟ್ರು ಮತ್ತು DGM ಸಾಹೇಬರು ಅವರು ನಮ್ಮ ಶಾಲೆಗೆ ವಿಶೇಷವಾಗಿ ಒಂದು ಬಸ್ಸಿನ ಸೌಲಭ್ಯವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಬ್ಯಾಂಕಿನ ಒಂದು CSR ನಿಧಿ ಅಂತ ಇದೆ, ಅದರಿಂದಾಗಿ ಅವರು 27 ಲಕ್ಷ, ಸುಮಾರು 27 ಲಕ್ಷದ ಮೌಲ್ಯದ ಒಂದು ಸುಸಜ್ಜಿತವಾದ ಒಂದು ಬಸ್ಸನ್ನು ವಿದ್ಯಾರ್ಥಿಗೋಸ್ಕರ ಅವರು ಕೊಟ್ಟಿರುವುದನ್ನು ನಾವು ಖಂಡಿತವಾಗಿಯೂ ನೆನಪು ಮಾಡ್ತಾ ಇರಬೇಕು. ಮತ್ತು ಅವರಿಗೆ ತುಂಬು ಹೃದಯದ ನಮ್ಮ ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ವರ್ಷ ಬರುವ ಶೈಕ್ಷಣಿಕ ವರ್ಷದಲ್ಲೂ ಕೂಡ 2025-26 ಕೂಡ ಅವರು ಇನ್ನೊಂದು ಬಸ್ಸಿನ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಅದು ಅವರು ಕಾರ್ಯರೂಪಕ್ಕೆ ತರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇಂದು ನಮ್ಮ ಕಾರ್ಯಕ್ರಮದ ಆ್ಯಕ್ಚುಲಿ ನಾವು ಈಗ ನಮ್ಮ ಮೊಕ್ತೇಶ್ವರರು, ಪ್ರಧಾನ ಮೊಕ್ತೇಶ್ವರರು, ಮ್ಯಾನೇಜಿಂಗ್ ಟ್ರಸ್ಟಿ ಆಗಿರುವಂಥ ಅಶೋಕ್ ಶೆಣಿ ಅವರ ತಮ್ಮ ಭಾಷಣದಲ್ಲಿ ಎಲ್ಲವನ್ನೂ ಬಿಡಿಸಿ ಹೇಳಿದ್ದಾರೆ. ಅದು ಉದ್ದದ ಭಾಷಣವೂ ಆಗಿತ್ತು. ಅದರಲ್ಲಿ ಎಲ್ಲವೂ ಅಡಕವಾಗಿದೆ. ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರಗಳೆಲ್ಲ ಅಡಕವಾಗಿದೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟದ್ದೆಲ್ಲ. ಹಾಗೆ ನಾನು ತುಂಬ ಲೆಂತಿ ಭಾಷಣವನ್ನು ಮಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ, ಯಾಕೆಂದರೆ ಮಕ್ಕಳು ಈಗಾಗಲೇ ಟಯರ್ಡ್ ಆಗಿರ್ಬೋದು ನಮ್ಮ ಎಲ್ಲರ ಭಾಷಣ ಕೇಳಿ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಆ್ಯಕ್ಚುಲಿ ನನ್ನ ಈ ವಿದ್ಯಾರ್ಥಿ ಜೀವನದ ಕೆಲವು ವಿಷಯವನ್ನು ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಚುಟುಕಾಗಿ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ವಿದ್ಯಾರ್ಥಿಯ ಜೀವನದ ಬಗ್ಗೆ ಮತ್ತು ಈ ಶಾಲೆ, ಈ ವಿದ್ಯಾ ದೇಗುಲಕ್ಕೂ ನನಗಿರುವ ಸಂಬಂಧದ ಬಗ್ಗೆ, ಈ ಮಣ್ಣಿಗೂ ನನಗಿರುವ ನಂಟಿನ ಬಗ್ಗೆ 2 ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ದಯಮಾಡಿ ಗಮನವಿಟ್ಟು ಕೇಳೋದು ಒಳಿತು, ಯಾಕೆಂದರೆ ಆಲ್ರೆಡಿ ಮಕ್ಕಳೆಲ್ಲ ಟಯರ್ಡ್ ಆದಾಗೆ ಕಾಣ್ತಾ ಇದ್ದಾರೆ. ನನ್ನ ವಿದ್ಯಾಭ್ಯಾಸ ಇಲ್ಲೇ ಈ ವಿದ್ಯಾ ದೇಗುಲದಲ್ಲೇ ಆಗಿತ್ತು. ಅಪ್ ಟು SLC ತನಕ ನನ್ನ ಏನು ನಾನು ಕಲಿಕೆ ಇದೆ ಅದೆಲ್ಲವೂ ನಾವು ಈ ವಿದ್ಯಾ ದೇಗುಲದಲ್ಲೇ ಆಗಿತ್ತು, ಈ ವಿದ್ಯಾಸಂಸ್ಥೆಯಲ್ಲೇ ಆಗಿತ್ತು. ಇಲ್ಲಿಂದ ನಂತರ ನನ್ನ ವಿದ್ಯಾಭ್ಯಾಸ BCom, ಬ್ಯಾಚುಲರ್ ಆಫ್ ಕಾಮರ್ಸ್ ಪದವಿಗೋಸ್ಕರ ನಾನು SVS ಕಾಲೇಜಿಗೆ ಹೋಗಿದ್ದೇನೆ. ಅಲ್ಲಿ ನನ್ನ ವಿದ್ಯಾಭ್ಯಾಸ ಅಲ್ಲಿ ಆಗಿತ್ತು. ಅದರ ನಂತರ ನಾನು BCom ಆದ ನಂತರ
ನನ್ನ ಹೈಯರ್ ಎಜುಕೇಷನ್ಗೋಸ್ಕರ ನಾನು M.Com ಮಾಡಿದ್ದೆ. ಅದು ನಮ್ಮದು ಮಂಗಳ ಗಂಗೋತ್ರಿ ಕೋಣಾಜೆ, ಅಲ್ಲಿ ನನ್ನ M.Com ಕೋರ್ಸ್ ಆಗಿತ್ತು. ಅದರ ನಂತರ ನಮ್ಮ LLB ಕೋರ್ಸನ್ನು ನಾವು SDM ಲಾ ಕಾಲೇಜ್ನಲ್ಲಿ ಮಾಡಿದ್ದೆ. ಹೀಗೆ ನನ್ನ ವಿದ್ಯಾರ್ಥಿ ಜೀವನವು ಈ ರೀತಿ ಸಾಗಿತು. ಇಲ್ಲಿ SLC, ಕಾಲೇಜು, M.Com, LLB ಅಂದರೆ ಕಾನೂನು ಪದವಿಯ ವಿಷಯದಲ್ಲಿ. ನನಗೆ ಮತ್ತು ಈ ವಿದ್ಯಾಭ್ಯಾಸಕ್ಕೆ ಮತ್ತು ಈ ಶಾಲೆಗೆ, ವಿದ್ಯಾ ದೇಗುಲಕ್ಕೆ, ಈ ಮಣ್ಣಿಗೆ ಅವಿನಾಭಾವ ಸಂಬಂಧ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವಿನಾಭಾವ ಸಂಬಂಧ. ನಮ್ಮ ಎಲ್ಲ ವಿದ್ಯಾರ್ಥಿ ಜೀವನದಲ್ಲಿ ನನ್ನ ಕಲಿಕೆಯ ಸಮಯದಲ್ಲಿ ನಾನು ಹೆಚ್ಚಾಗಿ ಅದು ರಿವಿಷನ್ ಮಾಡಲಿಕ್ಕೆ ಬರುವಂಥ ಜಾಗವೇ ಇಲ್ಲಿತ್ತು. ನಾನು ಬಿ ಕಾಮ್ ಮಾಡುವಾಗಲೂ ನನ್ನ ಅದು ರಿವಿಷನ್ ಮಾಡಲಿಕ್ಕೆ, ಓದುವಿಕೆ ಎಲ್ಲ ನಾನು ಇಲ್ಲಿ ಮಾಡ್ತಾ ಇದ್ದೆ. ಈ ಒಂದು ಸಂಸ್ಥೆಯಲ್ಲೇ, ಈ ಒಂದು ಮಣ್ಣಿನಲ್ಲೇ, ಇಲ್ಲೇ ಈ ವಿದ್ಯಾದೇಗುಲದಲ್ಲೇ, ಇಲ್ಲೇ ಆಸ್ಪಾಸ್ನಲ್ಲಿ ಕೂತ್ಕೊಂಡು ನಾನು ಓದ್ತಾ ಇದ್ದೆ. ಬಿ.ಕಾಮ್ನಲ್ಲಿ ಡಿಸ್ಟಿಂಕ್ಷನ್ ಸಿಕ್ಕಿತ್ತು ನನಗೆ. ತದನಂತರ ನಾನು M.Com ಮಾಡಿದೆ. ಆ M.Com ಕೋರ್ಸಿಗೆ ಮಾಡುವಾಗಲೂ ನಾನು ರಿವಿಷನ್ ಮಾಡಲಿಕ್ಕೆ, ಓದಲಿಕ್ಕೆಲ್ಲ ಇಲ್ಲೇ ಬರ್ತಿದ್ದೆ. ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಬಂದು ನಾನು ಓದ್ತಾ ಇದ್ದೆ. ಅಲ್ಲಿ ನಮ್ಮದು ಡಿಸ್ಟಿಂಕ್ಷನ್ ಸಿಕ್ಕಿತ್ತು ನನಗೆ. ಅದರ ನಂತರ ನಾನು LLB ಮಾಡಿದೆ. ಆ LLB ಕೋರ್ಸ್ ಮಾಡುವಾಗಲೂ ಬೆಳಿಗ್ಗಿನ ಜಾವ ಸುಮಾರು 6 ಗಂಟೆಗೆ ನಾನು ಇಲ್ಲಿ ಬಂದು ಓದ್ತಾ ಇದ್ದೆ. ನನಗೆ ರ್ಯಾಂಕ್ ಸಿಕ್ಕಿತು. ಪ್ರಥಮ ರ್ಯಾಂಕ್ ನಾನು ಯೂನಿವರ್ಸಿಟಿಯಲ್ಲಿ ನನಗೆ ಸಿಕ್ಕಿದೆ LLBಯಲ್ಲಿ. ಆದ್ದರಿಂದ ಇದು ಯಾಕೆ ನಾನು ಈ ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳಿದರೆ, ಈ ವಿಚಾರವನ್ನು, ಇದು ಈ ಶಾಲೆ, ಈ ಒಂದು ಸ್ಥಳ, ಈ ಒಂದು ಮಣ್ಣು, ಅದಕ್ಕೆ ಅತ್ಯಂತವಾದಂಥ ಅದ್ಭುತ ಶಕ್ತಿ ಇದೆ ಎಂಬುದು ನನ್ನ ಭಾವನೆ ಮತ್ತು ಸತ್ಯವೂ ಕೂಡ. ಅದ್ಭುತವಾದ ಶಕ್ತಿ ಇದ್ದಂಥ ಈ ಜಾಗೆ, ಭಗವಂತನ ವಿಶೇಷ ಕೃಪೆ ಈ ಶಾಲೆಯಲ್ಲಿದೆ, ಈ ಪರಿಸರಕ್ಕೂ ಇದೆ. ಯಾಕೆಂದರೆ ನಮ್ಮ ವಿದ್ಯಾಭಿಮಾನಿ ದೇವತೆ ಇಲ್ಲೇ ನಿವಾಸ ಮಾಡ್ತಾ ಇದ್ದಾಳೆ ಎಂಬುದು ನನ್ನ ಸತ್ಯವಾದಂಥ ನನ್ನ ಅನುಭವ. ಯಾಕೆಂದರೆ ಅಂಥ ಒಂದು ಒಳ್ಳೆಯ ಶಾಲೆ, ಈ ಒಳ್ಳೆಯ ಶಾಲೆಯಲ್ಲಿ ನೀವು ಮಕ್ಕಳು, ವಿದ್ಯಾರ್ಥಿಗಳು ಈಗ ನೀವು ಕಲಿಕೆ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ನೀವೇ ಭಾಗ್ಯಶಾಲಿಗಳು ಅಂತ ನಾನು ಹೇಳ್ತಾ ಇದ್ದೇನೆ. ನಿಮಗೆ ದೇವರು ಖಂಡಿತವಾಗಿ ಉತ್ತರೋತ್ತರ ಅಭಿವೃದ್ಧಿ ಮಾಡುವುದರಲ್ಲಿ ಸಂಶಯನೇ ಇಲ್ಲ. ನಿಮ್ಮ ಏನು ಬದುಕಿದೆ, ನಿಮ್ಮ ಏನು ಭವಿಷ್ಯ ಇದೆ, ಅದು ಖಂಡಿತವಾಗಿ ಉಜ್ವಲ ಮತ್ತು ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಯಾವ ಸಂಶಯವೂ ಬೇಡ. ಯಾಕೆಂದರೆ ಅಂಥ ಒಂದು ಶಕ್ತಿ, ಅಂಥ ಒಂದು ದೈವಿಕ ಪ್ರೇರಣೆ, ಕೃಪೆ ಈ ಶಾಲೆಯಲ್ಲಿದೆ ಎಂಬುದಕ್ಕೆ ನಾನೇ ಒಂದು ಉದಾಹರಣೆ. ವಿದ್ಯಾಹೀನಂ ಪಶು ಸಮಾನಂ ಅಂತ ಒಂದು ಸುಭಾಷಿತದಲ್ಲಿ ಹೇಳಿದ್ದುಂಟು. ವಿದ್ಯಾಹೀನಂ ಪಶು ಸಮಾನಂ ಅಂದರೆ ವಿದ್ಯೆ ಇಲ್ಲದ ಮನುಷ್ಯ. ವಿದ್ಯೆಯಲ್ಲಿ 2 ಬಗೆ ಇದೆ. ಒಂದು ಲೌಕಿಕ ವಿದ್ಯೆ ಮತ್ತು ಅಲೌಕಿಕ ವಿದ್ಯೆ, ಆಧ್ಯಾತ್ಮಿಕ ವಿದ್ಯೆ ಅಂತ ಇದೆ. ಈ 2 ವಿದ್ಯೆಯು ಒಬ್ಬ ಮನುಷ್ಯನಿಗೆ ಇಲ್ಲವಂತ ಆದರೆ ಅವನು ಪಶುವಿಗೆ ಸಮಾನ. ಅದು ಸುಭಾಷಿತವೇ ನುಡಿದಿದೆ. ಆದ್ದರಿಂದ ಈಗಿನ ಏನು ನಾವು ಈ ಸ್ಪರ್ಧಾತ್ಮಕ ಜಗತ್ತು, ಆಧುನಿಕ ಜಗತ್ತು ಅಂತ ಹೇಳ್ತೇವೆ, ಈ ಸ್ಪರ್ಧಾತ್ಮಕ ಆಧುನಿಕ ಜಗತ್ತಿನಲ್ಲಿ ವಿದ್ಯೆಯು, ಎಜುಕೇಷನ್ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ಎಲ್ಲರಿಗೂ ಗೊತ್ತು. ವಿದ್ಯಾಭ್ಯಾಸ ಈಗ ಅಗತ್ಯವಾಗಿಯೂ ಬೇಕಾಗಿದ್ದಂಥ ವಿಚಾರ. ಇಲ್ಲದಿದ್ದರೆ ಅವನು ಪಶುವಿಗೆ ಸಮಾನ ಅಂತ ಪರಿಸ್ಥಿತಿ ಈಗ ಇದೆ. ಯಾಕೆಂದರೆ ಈ ಆಧುನಿಕ ಯುಗ ಇದು. ಆದ್ದರಿಂದ ಎಲ್ಲ ತಮ್ಮ ಪೋಷಕರು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ ಬಹಳ ಶ್ರಮ ಪಡುವುದನ್ನು ನಾವು ನೋಡ್ತಾ ಇದ್ದೇವೆ. ಅವರಿಗೆ ಖಂಡಿತವಾಗಿಯೂ ನನ್ನ ಒಂದು ಧನ್ಯವಾದವೂ ಇದೆ. ಅವರನ್ನು ನಾವು ಯಾವತ್ತೂ ನಾವು ನೆನಪು ಮಾಡಿಕೊಳ್ಬೇಕು. ಯಾರು? ಪೇರೆಂಟ್ಸನ್ನು, ಪೋಷಕರನ್ನು. ಈಗ ಕಷ್ಟಪಟ್ಟಾದರೂ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಅವರು ಕೊಡುವುದನ್ನು ನಾವು ನೋಡ್ತಾ ಇದ್ದೇವೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತಲೂ ನಾನು ಹೇಳ್ತಾ ಇದ್ದೇನೆ. ಏನೇ ಇರಲಿ, ಮಕ್ಕಳಿಗೆ ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ಉಜ್ವಲ ಭವಿಷ್ಯಕ್ಕೋಸ್ಕರ ತನ್ನ ಪೋಷಕರು ಕಷ್ಟವಾದರೂ ಪರವಾಗಿಲ್ಲ, ನಮ್ಮ ಮಕ್ಕಳು ಎಜುಕೇಟೆಡ್ ಆಗಬೇಕು, ವಿದ್ಯಾವಂತರಾಗಬೇಕು ಎಂಬ ಒಂದು ಭಾವ ಇದೆಯಲ್ಲ, ಅದು ಒಳ್ಳೆಯ ಬೆಳವಣಿಗೆ. ಇವಾಗ ನಾವು ಮಕ್ಕಳಿಗೆ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೇವೆ. ಈ ಶಿಕ್ಷಣ ಸಂಸ್ಥೆ ವಿದ್ಯಾ ದೇಗುಲದಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಸಂತೋಷ, ಪಡಿಬೇಕು, ಒಳ್ಳೆಯದಾಗಬೇಕು. ಆದರೆ ನನ್ನ ಮನಸ್ಸಿಗೆ ಬಂದಂಥ ಒಂದು ಚಿಕ್ಕ ವಿಚಾರ ಏನಂತ ಹೇಳಿದರೆ, ನಾವು ಕೊಡುವಂತಹ ವಿದ್ಯೆ ಏನು ಶಿಕ್ಷಣ ಇದೆಯಲ್ವಾ, ಅದು ಪೂರ್ಣವೇ ಎಂಬ ಒಂದು ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಇದ್ದೇ ಇದೆ. ನಾವು ಕೊಡುವಂಥ ಏನು ಶಿಕ್ಷಣ, ಲೌಕಿಕ ಶಿಕ್ಷಣ ಅಂತ ಹೇಳ್ತೇವೆ ಇದಕ್ಕೆ,
ಏನು ನಾವು ಲೌಕಿಕ ಶಿಕ್ಷಣವನ್ನು ಈಗ ನಾವು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇವೋ ಅದು ಪೂರ್ಣವೇ? ನನ್ನ ಅನಿಸಿಕೆಯ ಪ್ರಕಾರ ಅದು ಪೂರ್ಣವಲ್ಲ ಅಂತ ನನ್ನ ಅನಿಸಿಕೆ, ನನ್ನ ಅಭಿಮತ. ಕಾರಣ ಏನು ನಾವು ಈ ಶಿಕ್ಷಣ ನಾವು ಪ್ರಸ್ತುತವಾಗಿ ಕೊಡ್ತಾ ಇದ್ದೇವೆ ಮಕ್ಕಳಿಗೆ, ಅದರ ಜೊತೆಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಶಿಕ್ಷಣವನ್ನು ಒದಗಿಸಿದ್ದಲ್ಲಿ, ನಮ್ಮ ಭಾರತೀಯ ಸಂಸ್ಕೃತಿಯ ಶಿಕ್ಷಣವನ್ನು ಒದಗಿಸಿದ್ದಲ್ಲಿ, ಈ ಲೌಕಿಕ ಶಿಕ್ಷಣದೊಂದಿಗೆ ಈ ಭಾರತೀಯ ಶಿಕ್ಷಣ ಏನು ನಾವು ಸಂಸ್ಕೃತಿಯ ಶಿಕ್ಷಣವನ್ನು ಒದಗಿಸಿದಲ್ಲಿ ಅದು ನನ್ನ ಅಭಿಪ್ರಾಯದಲ್ಲಿ ಪೂರ್ಣವಾದ ಶಿಕ್ಷಣ ಅಂತ ಎಣಿಸ್ಕೊಳ್ತದೆ. ಆವಾಗ ಅದು ಪೂರ್ಣವಾದ ಎಜುಕೇಷನ್, ಪೂರ್ಣವಾದ ಶಿಕ್ಷಣ ಅಂತ ಎಣಿಸ್ಕೊಳ್ತದೆ. ಕಾರಣ ಹೇಳ್ತೇನೆ, ಏನು ಈ ಭಾರತೀಯ ಸಂಸ್ಕೃತಿ ಅದರ ಶಿಕ್ಷಣ ಏನಪ್ಪ ಅಂತ ಗೊತ್ತಿರುವುದಿಲ್ಲ ಕೆಲವರಿಗೆ. ಇದೇ ಶಿಕ್ಷಣ ಫೈನಲ್, ಇದೇ ಶಿಕ್ಷಣ ದೊಡ್ಡದು, ಇಲ್ಲಿಗೆ ಮುಗೀತು ನಮ್ಮದು, ನಮ್ಮ ಭವಿಷ್ಯ ರೂಪಿಸ್ಕೊಳ್ಬೋದು. ಸತ್ಯ, ಒಂದು ಸೈಡ್ನಲ್ಲಿ ಅದು ಕರೆಕ್ಟೇ, ಭವಿಷ್ಯವನ್ನು ಲೌಕಿಕವಾಗಿ ರೂಪಿಸ್ಕೊಳ್ಳಿಕ್ಕೆ ಅಡ್ಡಿಲ್ಲ. ಆದರೆ ಅಲೌಕಿಕವಾದಂಥ ವಿಚಾರ ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ನಾವು ಏನು ಶಿಕ್ಷಣ ಕೊಡ್ತಾ ಇದ್ದೇವೆ ಅದರ ಒಟ್ಟಿಗೆ ನಮ್ಮ ವಿದ್ಯಾರ್ಥಿಗಳ ಆರೋಗ್ಯದ ವಿಷಯದಲ್ಲಿ ಗಮನವಿಟ್ಟು ಕೇಳಿ, ಆರೋಗ್ಯದ ವಿಷಯದಲ್ಲಿ, ಹೆಲ್ತಿನ ವಿಷಯದಲ್ಲಿ ನಾವು ಹೆಚ್ಚಿನ ಶಿಕ್ಷಣವನ್ನು ಕೊಡ್ತಾ ಇಲ್ಲ. ಮಾನಸಿಕ ಸ್ವಾಸ್ಥ್ಯತೆ ಹಾಗೂ ಶಾರೀರಿಕ ಸ್ವಾಸ್ಥ್ಯತೆಯ ಬಗ್ಗೆ ನಾವು ಎಷ್ಟು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಮಕ್ಕಳಿಗೆ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಆರೋಗ್ಯ ಇದ್ದರೆ ತಾನೇ ಮನುಷ್ಯ ಏನನ್ನೂ ಸಾಧಿಸ್ಬೋದು. ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದಾರೆ ತಾನೇ. ಹೆಲ್ದಿ ಮೈಂಡ್ ಈಸ್ ಹೆಲ್ದಿ ಬಾಡಿ ತಾನೆ. ಆದ್ದರಿಂದ ಸ್ವಾಸ್ಥ್ಯ, ಮಾನಸಿಕ ಸ್ವಾಸ್ಥ್ಯ ಮತ್ತು ಶಾರೀರಿಕ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟ ನಾವು ಶಿಕ್ಷಣವನ್ನು ವಿದ್ಯಾರ್ಥಿ ದಶೆಯಲ್ಲಿರುವಾಗಲೇ ನಾವು ಅವರಿಗೆ ಒದಗಿಸಿದ್ದಲ್ಲಿ ಖಂಡಿತವಾಗಿಯೂ ಈ ಶಿಕ್ಷಣವು ಪೂರ್ಣಗೊಳ್ಳುವುದು ಮಾತ್ರ ಅಲ್ಲ, ಮಕ್ಕಳ ಭವಿಷ್ಯವು ಖಂಡಿತವಾಗಿಯೂ ಉಜ್ವಲವಾಗಿರುವುದೆಂಬುದು ನನ್ನ ವಾದ. ಹೀಗೆ ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಸಹಜವಾಗಿ ನಾವು ವರ್ಷ ಜೂನ್ 21ಕ್ಕೆ ಪ್ಲೀಸ್ ಗಮನವಿಟ್ಟು ಕೇಳಿ, ಜೂನ್ 21 ಪ್ರತಿ ವರ್ಷ ಜೂನ್ 21ಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ ಹೇಳಿ ನೋಡುವ ಮಕ್ಕಳೇ, ಹೇಳಿ, ನಾವು ಯಾವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ? ಜೋರಾಗಿ ಹೇಳಿ ನೋಡುವ. ವೆರಿ ಗುಡ್. ಆ ಯೋಗ ಡೇ ಅಂತ ನಾವು ಮಾಡ್ತಾ ಇದ್ದೇವೆ. ಯಾಕೆ? ಕಾರಣ ಆ ಒಂದು ವಿಚಾರವನ್ನು, ಆ ದಿನವನ್ನು ನಾವು ಯೋಗ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಯಾಕೆ? ಅದು ವರ್ಷಕ್ಕೆ ಒಂದೇ ಸಲ ಮಾಡುವಂಥದ್ದಾಗಿದೆ ಈಗ. ಯಾಕೆ? ಈ ಯೋಗ ಏನಿದೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿದಂಥ ಒಂದು ವಿಜ್ಞಾನ, ಅದು ನಾವು ಮರಿತಾ ಇದ್ದೇವೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿದಂಥ ಒಂದು ಯೋಗ ಎಂಬುದು ಅದು ವಿಜ್ಞಾನ. ಆ ವಿಜ್ಞಾನವನ್ನು ಸುಮಾರು 127 ದೇಶಗಳು ಅನ್ನೋದನ್ನು ಅಕ್ಸೆಪ್ಟ್ ಮಾಡಿದೆ, ಅದನ್ನು ತನ್ನದಾಗಿಸಿಕೊಂಡಿದೆ ಆ ವಿಜ್ಞಾನವನ್ನು. ಆದ್ದರಿಂದ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಯೋಗದ ಬಗ್ಗೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಈ ಶಿಕ್ಷಣದೊಂದಿಗೆ, ಲೌಕಿಕ ಶಿಕ್ಷಣದೊಂದಿಗೆ ಇದನ್ನು ಬೆರೆಸಿದಲ್ಲಿ ಖಂಡಿತವಾಗಿಯೂ ಅವರ ಅಭಿವೃದ್ಧಿ ಅಂತೂ 100ಕ್ಕೆ 100 ಸತ್ಯ, ನಿಶ್ಚಿತ. ಹೌದಾನೆ? ಅದಕ್ಕಾಗಿ ನಾವು ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಾವು ನಮ್ಮ ಮ್ಯಾನೇಜ್ಮೆಂಟ್ ಏನಿದೆ, ನಮ್ಮ ಶಾಲಾ ಕಮಿಟಿ ಮೆಂಬರ್ಸ್ ಎಲ್ಲ ಸೇರಿ, ನಮ್ಮ ಮೊಕ್ತೇಸರರು ಶಾಲಾ ನಮ್ಮ ಶ್ರೀ ದೇವಳದ ಮೊಕ್ತೇಸರೆಲ್ಲ ಸೇರಿ ಒಂದು ಸಭೆಯನ್ನು ಕರೆದು ನಾವು ಚರ್ಚಿಸಿ ಮುಂಬರುವ ನಾವು ಶೈಕ್ಷಣಿಕ ವರ್ಷದಲ್ಲಿ ನಾವು ಒಂದು ಯೋಗ ಶಿಬಿರ ಮತ್ತು ಧ್ಯಾನ ಶಿಬಿರವನ್ನು, ಇಂಥ ಕಾರ್ಯಕ್ರಮವನ್ನು ಆರೋಗ್ಯದ ದೃಷ್ಟಿಯಲ್ಲಿ, ಆರೋಗ್ಯದ ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೋಸ್ಕರ ಹಮ್ಮಿಕೊಳ್ಳಲು ನಾವು ನಿಶ್ಚಯ ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಬೇಕಾಗ್ತದೆ. ಈ ಯೋಗ ಅಂತ ಹೇಳಿದರೆ ಪತಂಜಲಿಯ ಮಹಾಸೂತ್ರದ ಪ್ರಕಾರ ನಮ್ಮ ಏನು ಭಾರತೀಯ ಸಂಸ್ಕೃತಿ ಇದೆ, ದಯಮಾಡಿ ಕೇಳಿ, ನಮ್ಮದು ಏನು ಭಾರತೀಯ ಸಂಸ್ಕೃತಿ ಇದೆ ಅದು ಶುದ್ಧ, ನಮ್ಮ ಖಂಡಿತವಾಗಿ ನಾನು ಹೇಳ್ತಾ, ಅದು ಸೈನ್ಸೇ. ಪ್ರತಿಯೊಂದು ವಿಚಾರವು ಸೈನ್ಸಿಗೆ ಸಂಬಂಧಪಟ್ಟದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಈ ನಮ್ಮ ಏನು ಯೋಗ ಸೂತ್ರ, ಅಷ್ಟಾಂಗ ಯೋಗ ಸೂತ್ರವನ್ನು ಪತಂಜಲಿ ಮಹರ್ಷಿಗಳು ನಮಗೆ ಕೊಟ್ಟದ್ದುಂಟು. ಅಷ್ಟಾಂಗ ಯೋಗ
ಈಗ ನಾವು ಬರೀ ಏನೋ ಯೋಗ ಮಾಡಿ ಒಂದು ಕೈಕಾಲು ಬೆಂಡ್ ಮಾಡಿ ಅದು ಅಲ್ಲ, ಅದು ಅಷ್ಟು ಸಾಲದು. ಅದು ಓನ್ಲಿ ಎಕ್ಸಸೈಸ್, ಫಿಸಿಕಲ್ ಎಕ್ಸಸೈಸ್ ಥರ ಆಗಿದೆ ಅದು ಅಷ್ಟಕ್ಕೆ ಸಾಲದು. ಅದ ನಿಜವಾಗಿ ಒಂದು ವಿಜ್ಞಾನ ಎಂಬುದನ್ನು ನಾವು ಮೊದಲಾಗಿ ಅರಿತುಕೊಳ್ಬೇಕು. ಯೋಗ ಎಂಬುದು ವಿಜ್ಞಾನ, ಅದು ಬಿಯಾಂಡ್ ರಿಲಿಜನ್. ಅದು ಧರ್ಮಕ್ಕೆ ಮಾತ್ರ ಸೀಮಿತ, ಯಾವುದೇ ಧರ್ಮಕ್ಕೆ ಸೀಮಿತ ಅಲ್ಲ. ಅದು ಬಿಯಾಂಡ್ ರಿಲಿಜನ್. ಅದು ನಮ್ಮ ಒಳಿತಿಗೋಸ್ಕರ, ಮಾನವ ಕುಲದ ಒಳಿತಿಗೋಸ್ಕರ, ಆರೋಗ್ಯಕ್ಕೋಸ್ಕರ ಹೇಳಿದಂತಹ ಒಂದು ಸೈನ್ಸ್, ವಿಜ್ಞಾನ. ಅದು ಪತಂಜಲಿ ಮಹಾಮುನಿಗಳು ಏನು ಹೇಳಿದ್ದಾರೆ? ಪತಂಜಲಿ ಅಷ್ಟಾಂಗ ಯೋಗದಲ್ಲಿ ನೋಡಿ, ಕೇಳಿ. ಅಷ್ಟಾಂಗ ಯೋಗ ಅಂತ ಹೇಳಿದರೆ ಅದು ಒಂದು ವಿಜ್ಞಾನ, ಅದು ಒಂದು ಶಿಕ್ಷಣ. ಆ ಶಿಕ್ಷಣ ವಿಜ್ಞಾನ ನಮ್ಮ ಮಕ್ಕಳಿಗೆ ಖಂಡಿತವಾಗಿ ಕೊಡಲೇಬೇಕೆಂಬುದು ನನ್ನ ವಾದ. ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಅದಕ್ಕೆ ನಾವು ಗಮನ ಕೊಡಬೇಕು ಎಂಬುದೇ ನನ್ನ ಉದ್ದೇಶ. ಏನು ಹೇಳ್ತಾ ಇದ್ದಾರೆ? ಯಮನಿಯಮ, ಧಾರಣ, ಪ್ರತ್ಯಾಹಾರ, ಆಸನ ಇದರಲ್ಲ. ಯಮನಿಯಮ ಹೇಗೆ ಶಿಸ್ತುಬದ್ಧಾಗಿರುವುದಪ್ಪ? ಒಬ್ಬ ವಿದ್ಯಾರ್ಥಿ ಅಥವಾ ಯಾರೇ ಮನುಷ್ಯ ಹೇಗೆ ಶಿಸ್ತುಬದ್ಧನಾಗಿರಬೇಕು? ಯಮನಿಯಮ ವೆರಿ ಸಿಂಪಲ್. ಯಮನಿಯಮ, ಶಿಸ್ತುಬದ್ಧ ಆದಂತಹ ಜೀವನವನ್ನು ನೀವು ಪಾಲಿಸಿ. ಏನು ಶಿಸ್ತುಬದ್ಧತೆ? ಅದು ದೊಡ್ಡ ಚಾಪ್ಟರ್, ಅದರ ಬಗ್ಗೆನೇ ನಾಳೆ ಹೇಳಿದ್ದು. ಬರುವ ಮುಂದಿರುವ ಶೈಕ್ಷಣಿಕ ವರ್ಷದ ಇದರ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ. ಅದು ಒಂದು ಎಜುಕೇಷನ್ ಮಾಡಲಿಕ್ಕೆ ನಾವು ಖಂಡಿತವಾಗಿಯೂ ತಯಾರಿದ್ದೇವೆ. ಯಮನಿಯಮ ಆಯಿತು, ಆಸನ, ಪ್ರತ್ಯಾಹಾರ. ಏನು ಪ್ರತ್ಯಾಹಾರ? ಹೇಗೆ ಊಟ ಮಾಡಬೇಕು, ಏನೇನು ನಾವು ಫುಡ್ಡನ್ನು ತಗೊಳ್ಬೇಕು, ಈ ದೇಹಕ್ಕೆ ಮತ್ತು ಈ ಶರೀರಕ್ಕೆ ಏನೇನು ನಾವು ಆಹಾರವನ್ನು ತಗೊಳ್ಬೇಕು, ಯಾವ ಆಹಾರ ತಗೊಂಡ್ರೆ ಈ ದೇಹಕ್ಕೆ ಆರೋಗ್ಯಕರ, ಯಾವ ಆಹಾರ ತಗೊಂಡ್ರೆ ದೇಹಕ್ಕೆ ಅನಾರೋಗ್ಯಕರ, ಎಲ್ಲವನ್ನು ಬ್ಯೂಟಿಫುಲ್ ಆಗಿ ಸುಂದರವಾಗಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಆಹಾರ, ಯಮ, ನಿಯಮ, ಧಾರಣ, ಆಸನ, ಆಹಾರ. ಧಾರಣ ಅಂದರೆ ಏನಪ್ಪ? ಧಾರಣ ಅಂದರೆ ನಿಮ್ಮ ಗುರಿ. ನೀವೆಲ್ಲ ದೇಹದಲ್ಲಿ ಆರೋಗ್ಯವನ್ನು ಪಡ್ಕೊಂಡು ನಿಮ್ಮ ಗುರಿ ಏನಂತ ಮೊದಲು ತಿಳಿಯಿರಿ. ನೀವು ಯಾಕೆ ಕಲಿತಾ ಇದ್ದೀರಿ? ನಿಮ್ಮ ಜೀವನದ ಉದ್ದೇಶವೇನು? ಏನಾದರೂ ಒಂದು ಗುರಿ ಇದೆಯಾ? ಸುಂದರವಾದಂಥ ಒಂದು ಗುರಿಯನ್ನು ಇಟ್ಕೊಳ್ಳಿ. ಆ್ಯಂಡ್ ವರ್ಕ್ ಟವರ್ಡ್ಸ್ ದಿ ಗೋಲ್. ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಆ ಗುರಿಯನ್ನು ಇಟ್ಟುಕೊಂಡು ಅದರ ಬಗ್ಗೆ ಚಿಂತನೆ ಮಾಡಿ, ಪ್ರಾಮಾಣಿಕ ಪ್ರಯತ್ನ ಮಾಡಿ, ಆ ಗುರಿಯನ್ನು ತಲುಪಿಸಲಿಕ್ಕೆ ಯಾವುದೇ ಸಂಶಯ ಬೇಡ, ಖಂಡಿತವಾಗಿಯೂ ನೀವು ತಲುಪುತ್ತೀರಿ. ಆರೋಗ್ಯ ಸಹ ಅದರ ಒಟ್ಟಿಗಿರಬೇಕು. ನೆನಪಿಡಿ, ಸಾಧನೆ ನಿಮ್ಮ ಏನು ಪ್ರಾಮಾಣಿಕ ಸಾಧನೆ, ಸಂಯಮದ ಮುಖಾಂತರ ಪ್ರಾಮಾಣಿಕ ಸಾಧನೆ ನೀವೇನೇ ಮಾಡಿದರೂ ಆರೋಗ್ಯ ಸಹಿತ ಮಾಡಬೇಕಾಗ್ತದೆ. ಅದರಿಂದ ಆರೋಗ್ಯಕ್ಕೆ ತುಂಬ ಗಮನ ನಾವು ಕೊಡಲೇಬೇಕಾಗ್ತದೆ. ಒಂದು ಮಾತಿದೆ, ಓವರ್ 90% ಆಫ್ ದಿ ಹೆಲ್ತ್ ಪ್ರಾಬ್ಲಮ್ಸ್ ಆರಿಜಿನೇಟ್ ಇನ್ ದ ಮೈಂಡ್. ಓವರ್ 90% ಆಫ್ ದ ಹೆಲ್ತ್ ಪ್ರಾಬ್ಲಮ್ಸ್ ಆರಿಜಿನೇಟ್ ಇನ್ ದ ಮೈಂಡ್. ಮಾನಸಿಕ ಕಾಯಿಲೆಯಿಂದಾಗಿ ಇಡೀ ನಮ್ಮ ಶರೀರ ಹಾಳಾಗುವಂಥದ್ದು. ಮಾನಸಿಕ ಸುಭದ್ರ, ಮಾನಸಿಕ ಸ್ಟ್ರಾಂಗ್ ಇದೆ ಅಂತ ಆದರೆ ಖಂಡಿತವಾಗಿಯೂ ಅವನು ಆರೋಗ್ಯವಂತ ಮನುಷ್ಯ ಅಂತ ಹೇಳ್ಬೋದು, ಆರೋಗ್ಯವಂತ ಮನುಷ್ಯ. ಆದ್ದರಿಂದ ಅಷ್ಟಾಂಗ ಯೋಗ ವಿಚಾರದಲ್ಲಿ ನಾವು ಹೇಳಲಿಕ್ಕೆ ಒಂದು 5 ನಿಮಿಷದಲ್ಲಿ ಸಾಲದು. ಅದು ಒಂದೊಂದು ದೊಡ್ಡ ದೊಡ್ಡ ಚಾಪ್ಟರ್. ಅದು ಇಡೀ ವರ್ಷ ಬೇಕಾದಿತ್ತು ಖಾಲಿ ಅಷ್ಟಾಂಗ ಯೋಗದ ಬಗ್ಗೆ ವಿವರಿಸಲಿಕ್ಕೆ, ಅನುಷ್ಠಾನ ತರಲಿಕ್ಕೆ. ಆದ್ದರಿಂದ ಮಕ್ಕಳೇ, ಬರುವ ವರ್ಷ ನಾವು ಇದರ ಬಗ್ಗೆ ನಾವು ಗಮನ ಕೊಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ ನಮಗೆ ಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮತ್ತು ನಾನು ಮಾತಾಡ್ಬೋದಾ? ಅಲ್ಲ ಮುಗಿಸ್ಬೇಕು ಅಲ್ಲ? ಇದ್ರೂ ವೆರಿ ಇಂಪಾರ್ಟೆಂಟ್ ವಿಷಯ ನಾನು ಮಾತಾಡ್ತಾ ಇದ್ದೇನೆ. ನೀವು ಸ್ವಲ್ಪ ಗಮನ ಇಡಲೇಬೇಕು. ಆರೋಗ್ಯ ಇಲ್ಲದೆ ಏನು ಪ್ರಯೋಜನ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಮತ್ತು ನಾನು ಒಂದು ವಿಚಾರವನ್ನು ನಿಮಗೆ ನಾನು ಸ್ಪಷ್ಟಪಡಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಉದಾಹರಣೆ ನೋಡಿ, ಇಲ್ಲಿ ಪೇರೆಂಟ್ಸ್ ಇಲ್ಲೇ ಅಲ್ಲ, ನಮ್ಮ ಪೋಷಕರು ಇದ್ದಿರ್ಬೋದು ಅಂತ ಎಣಿಸ್ತೇನೆ. ಎಲ್ಲ ಪೋಷಕರು ಬಂದಿದ್ದಾರೆ ಮಕ್ಕಳೊಟ್ಟಿಗೆ ಅಂತ ನಾನು ಎಣಿಸ್ತಾ ಇದ್ದೇನೆ. ಸರಿಯಾಗಿ ಕಾಣ್ತಾ ಇಲ್ಲ, ಸ್ವಲ್ಪ ನಾನು ಒಂದು ಪೋಷಕರಲ್ಲಿ ನನ್ನ ಒಂದು ಕಳಕಳಿಯ ವಿನಂತಿ, ದಯಮಾಡಿ ನಿಮ್ಮ ಮಕ್ಕಳನ್ನು ಈ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ, ಮೊಬೈಲ್ ಇದೆ ಅಲ್ವಾ, ಆ ಮೊಬೈಲ್ನಿಂದ ದಯಮಾಡಿ ನಿಮ್ಮ ಮಕ್ಕಳನ್ನು ದೂರವಿಡಿ. ಖಂಡಿತವಾಗಿಯೂ ಆ ಮೊಬೈಲನ್ನು ಹತ್ತಿರ ಬೆಳಿಗ್ಗೆ ಶುರು ಮಾಡಿದರೆ ಮೊಬೈಲ್ನ ಒಟ್ಟಿಗೆ ಆಟ ಪಾಠ ಎಲ್ಲವೂ ಮೊಬೈಲ್ನೊಟ್ಟಿಗೆ. ಆ ಮೊಬೈಲ್ ಬೆಳಿಗ್ಗೆ ಶುರು ಮಾಡಿದ್ರೆ ರಾತ್ರಿ ತನಕ ಆ ಮೊಬೈಲ್, ಅದು ಸಹ ಇಂಟರ್ನೆಟ್ ಇದ್ದಂತಹ ರೇಡಿಯೇಷನ್ ಪಾಸ್ ಆಗುವಂತಹ ಮೊಬೈಲು. ದಯಮಾಡಿ ಆ ಮಕ್ಕಳನ್ನು ಅದರಿಂದ ದೂರವಿಡಿ. ಅಗತ್ಯಕ್ಕೆ ತಕ್ಕಂತೆ ಉಪಯೋಗ ಮಾಡಲಿ. ಅದರ ಸಾಧಕ ಬಾಧಕವನ್ನು ಗಮನಿಸಿ. ಆ ಮೊಬೈಲ್ ನಮ್ಮ ಚೀಲದಲ್ಲಿ ಇಡ್ತೇವೆ ನಾವು ಯೂಶ್ವಲಿ, ಅಥವಾ ಪ್ಯಾಂಟ್ ಚೀಲ ಅಥವಾ ನಮ್ಮ ಶರ್ಟ್ ಚೀಲದಲ್ಲಿ ಇಡ್ತೇವೆ. ಅದು ಎಷ್ಟು ಡೇಂಜರ್ ಅಂತ ಹೇಳಿದರೆ ನಿಮಗೆ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೇನೆ. ಎಷ್ಟು ಡೇಂಜರ್ ಅಂತ ಹೇಳಿದರೆ ಭಯಂಕರವಾದ ಪರಿಣಾಮ ಅದು ಬ್ರೈನ್ನ ಮೇಲೆ ಇದೆ, ಆ ಮನಸ್ಸಿನ ಮೇಲೆ ಖಂಡಿತ ಅದರ ಪರಿಣಾಮ ಇದೆ, ಹೃದಯದ ಮೇಲೂ ಅದರ ಪರಿಣಾಮವಿದೆ, ಕಣ್ಣಿನಲ್ಲಿಯೂ ಅದರ ರೆಟಿನಾದ ಮೇಲೆ ಅದರ ಪರಿಣಾಮವಿದೆ. ಆದ್ದರಿಂದ
ಈ ಮೊಬೈಲ್ ಏನಿದೆ ಅದು ಸಹ ಇಂಟರ್ನೆಟ್ಟಿಂದ ಕೂಡಿದಂಥ ಮೊಬೈಲ್ ಏನಿದೆ, ಕನೆಕ್ಷನ್ ಇದ್ದಂಥದ್ದು, ದಯಮಾಡಿ ಅದರಿಂದ ದೂರವಿರಿ. ಯಾಕೆ ಅಂತ ಹೇಳಿದರೆ ಅದು ನಮ್ಮ ಇಮ್ಯೂನ್ ಸಿಸ್ಟಮ್. ಏನು ಇಮ್ಯೂನ್ ಸಿಸ್ಟಮ್? ನಮ್ಮ ಒಳಗೆ ರೋಗ ನಿರೋಧಕ ಶಕ್ತಿ ಏನಿದೆ ಅದು ಅಬ್ಸಲ್ಯೂಟ್ ಕುಂಠಿತ ಮಾಡ್ತದೆ. ಖಂಡಿತ ಅದು ಅಬ್ಸಲ್ಯೂಟ್ ಕುಂಠಿತ ಮಾಡ್ತದೆ. ಅದು ಪ್ರಾಕ್ಟಿಕಲ್ ಆಗಿ ನಾವು ವಿಜ್ಞಾನವೇ ನಮ್ಮ ಏನು ಇದು ಸೈನ್ಸ್ ಅಂತ ಹೇಳ್ತೇವೆ ಅದನ್ನು ಪ್ರೂವ್ ಮಾಡಿದ್ದಾರೆ. ಅದನ್ನು ನಮ್ಮ ವಿಜ್ಞಾನವೇ ಅದನ್ನು ಪ್ರೂವ್ ಮಾಡಿದ್ದಾರೆ. ಅದರಿಂದ ಬಹಳಷ್ಟು ಅದು ಬಾಧಕ ಇದೆ ಅಂತ. ಅದರಿಂದ ದೂರ ಇಡಿ. ಸಣ್ಣ ಒಂದು ಪ್ರಯೋಗ ಮಾಡಿ ದಯಮಾಡಿ ನಿಮ್ಮ ಎದುರು ತೋರಿಸ್ತೇನೆ. ಅಲ್ಲಿಗೆ ಮತ್ತೆ ಅದರ ನಂತರ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಂದು ಸಣ್ಣ ಒಂದು ಪ್ರಯೋಗ. ಈಗ ನೋಡಿ, ಒಂದು ಖಾಲಿ ಟಚ್ ಮಾಡಿದ್ರೆ ಅವರಿಗೆ ಬಲೆಯಲ್ಲಿ ಎಲ್ಲಿ ಅಂತ ನೋಡು. ಈಗ ನೋಡಿ, ಈ ಸ್ಟ್ರೆಂತ್ನಲ್ಲಿ ಇದ್ದಾರಲ್ಲ, ಈಗ ಇಂಟರ್ನೆಟ್ಟಿನ ಅದರ ಪರಿಣಾಮ ಏನಿದೆ ನೋಡಿ, ಅದರ ಏನಾಗ್ತದೆ ಅಂದರೆ ಅದರ ರೇಡಿಯೇಷನ್ನು ನಮ್ಮ ಮೈ ಮೇಲೆ ಎಲ್ಲ ಇರ್ತದೆ. ರೇಡಿಯೇಷನ್ ನಮ್ಮ ಪಾಸ್ ಆಗ್ತಾ ಇರ್ತದೆ ಬ್ರೈನ್ನ ಮೇಲೆ, ದೇಹದ ಮೇಲೆ, ಇಮ್ಯುನಿಟಿ ಸಿಸ್ಟಮ್ನ ಮೇಲೆ ಸರುತ್ತದೆ ಸರ್ ಸ್ಟೇಟ್ ಆದೇಶ. ಆವಾಗ ಇಂಟರ್ನೆಟ್ ಆಫ್ ಅಸ್ ನೋಡಿ ಆಯಿತು. ಅದು ಇಂಟರ್ನೆಟ್ ಈಗ ಇದನ್ನು ಮಾಡುವ, ಇದು ಆನ್ ಮಾಡಿದ್ರಾ? ಅದು ಇಲ್ಲಿಡ್ತೇನೆ ಈಗ. ಆನ್ ಇದೆಯಲ್ಲ, ಅದು ನೋಡಪ್ಪ ವಾನಸ್ ನೋಡಿ 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 ಆನ್ ಇದೆ. ಆನ್ ಇಲ್ಲದ್ರೆ ಪ್ರಾಕ್ಟಿಕಲ್ ತೋರಿಸ್ಲಿಕ್ಕೆ ಆಗುದಿಲ್ಲ. ಅಲ್ಲಿಡಿ ನೋಡಿ. ಈಗ ಮೊಬೈಲನ್ನು ದೂರವಿಟ್ಟು ಅವರ ಒಂದು ನ್ಯಾಚುರಲ್ ಆಗಿರ್ತಾರೆ. ಅವ್ರು ನ್ಯಾಚುರಲ್ ಏನು ಸಹಜ ಏನು ಮನುಷ್ಯ ಇರಬೇಕು, ಹೇಗೆ ಅಲ್ಲ ನಮ್ಮಲ್ಲಿ ಒಳಗೆ ಇಮ್ಯುನಿಟಿ ಸಿಸ್ಟಮ್ ಇದ್ದು ಮನುಷ್ಯ ಹೆಂಗಿರಬೇಕು ಹಾಗೆ ಇದ್ದಾರೆ. ಈಗ ನೋಡಿ, ಅವರೀಗ ಕೈಯನ್ನು ಟೈಟ್ ಮಾಡ್ತಾರೆ. ಸರುತ್ತ ಸ್ಟೇಟಸ್ ಟೈಟ್ ಮಾಡಿದ್ರು ನೋಡಿ. ಈಗ ಅವರಲ್ಲಿ ಒಂದು ಸ್ಟ್ರೆಂತ್ ನೋಡಿ, ಇಮ್ಯುನಿಟಿ ಪವರ್ ನೋಡಿ. ಅವರಲ್ಲಿ ಈಗ ಮೊಬೈಲ್ ಇಲ್ಲ, ಅವ್ರು ನ್ಯಾಚುರಲ್ ಆಗಿದ್ದಾರೆ. ಈಗ ಬಿಲ್ಕುಲ್ ನ್ಯಾಚುರಲ್ ಆಗಿದ್ದಾರೆ. ಈಗ ನಾನು ಅವರಿಗೆ ಕೆಳಗೆ ಮಾಡಲಿಕ್ಕೆ ಅದೊಂದು ಪ್ರಯತ್ನ ಮಾಡ್ತೇನೆ. ಕೈಯನ್ನು ಒಂದು ಕೈ ಮುಷ್ಟಿ ಹಿಡಿದ ಕೈಯನ್ನು ಕೆಳಗೆ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಅದು ಆಗೋದಿಲ್ಲ, ಸ್ವಲ್ಪ ಕಷ್ಟ ಆಗ್ತದೆ ನೋಡಿ. ಆ ಸ್ಟ್ರೆಂತ್ ಇದೆ ಅವರಲ್ಲಿ. ಈಗ ನೋಡಿ ನೋಡಿ ಆ್ಯಕ್ಷನ್ ತೆಗೆದು ನೋಡಿ, ಆಗೋದಿಲ್ಲ ಅಂದರೆ ಇಮ್ಯುನಿಟಿ ಪವರ್ ಇದೆ, ಫುಲ್ಲು ಇದೆ ಈಗ. ಆಯ್ತಲ್ಲ, ಹಂಗೆ ರೀ ಚೀಲದಲ್ಲಿಡಿ. ಆವಾಗ ಹೇಗೆ ಆ್ಯಕ್ಷನ್ ತೆಗೆದಿದ್ದು, ಅವ್ರು ಕೆಳಗೆ ಬರಲಿಕ್ಕೆ ಬಿಡಲಿಲ್ಲ ನನಗೆ ಅಲ್ವಾ. ಈಗ ನೋಡುವ ಹೇಗೆ ಆಗ್ತದಂತ ಹೇಳಿ. ಇದು ನಮ್ಮ ಶರೀರದಕ್ಕೆ ಟಚ್ ಆದರೆ ಈ ಮೊಬೈಲ್, ಆದ್ದರಿಂದ ನಾನು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡುವಂಥ ಮನುಷ್ಯ. ದುಡ್ಡನ್ನು ಎಲ್ಲ ಹಿಡ್ಕೊಂಡು ಏನು ಮಾಡ್ತೀರಾ? ಆದ್ದರಿಂದ ಆರೋಗ್ಯಕ್ಕೆ ಗಮನ ಕೊಡಿ ಮಕ್ಕಳೇ. ದಯಮಾಡಿ ನೀವು ಆರೋಗ್ಯಕ್ಕೆ ಗಮನ ಕೊಡಿ. ಮುಂಬರುವ ಟೈಮ್ನಲ್ಲಿ ನಿಮಗೆ ಆ ಒಂದು ವ್ಯವಸ್ಥೆ ನಾವು ಮಾಡಿಸ್ತೇವೆ. ನಮ್ಮ ಸಹಕಾರವನ್ನು ನಾವು ನಿಮ್ಗೆ ಕೊಡ್ತೇವೆ. ನಮ್ಮ ಆಡಳಿತ ಮಂಡಳಿಯಿಂದ ಏನೇನು ಸಹಕಾರ ನಿಮಗೆ ಬೇಕು, ನಿಮ್ಮ ಅಭ್ಯುದಯಕ್ಕೆ, ನಿಮ್ಮ ಒಳ್ಳೆಯ ದಿನಗಳಿಗೆ, ನಿಮ್ಮ ಒಳ್ಳೆಯ ಭವಿಷ್ಯಕ್ಕೋಸ್ಕರ ಏನೇನು ನಮ್ಮ ಸಹಾಯ ಬೇಕು ಆಡಳಿತ ಮಂಡಳಿಯಿಂದ ನಾವು ಖಂಡಿತವಾಗಿ ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಈಗ ನೋಡಿ ಇವರದು, ಈಗ ನೋಡಿ ಈಗ ಟೈಟ್ ಹಿಡ್ದದಲ್ಲ. ಆಗ ಈಗ ನೋಡಿ ಪಾಪ ತ್ರಾಣವೇ ಇಲ್ಲ ನೋಡಿ, ತ್ರಾಣವೇ ಇಲ್ಲ. ಯಾಕೆ ಹಾಗೆ ಆಯಿತು? ಯಾಕೆ ಅವ್ರದ್ದು ಇಮ್ಯುನಿಟಿ ಡೌನ್ ಆಯಿತು ಸಡನ್ ಬಿಕಾಸ್ ಆಫ್ ಇಂಟರ್ನೆಟ್? ಹೌದಾ? ಅನುಭವ ಆಯ್ತಾ? ಇದನ್ನೆಲ್ಲ ನೀವು ದಯಮಾಡಿ. ಅದು 24 ಗಂಟೆ ಚೀಲದಲ್ಲಿದ್ದರೆ ಹಾರ್ಟ್ ಬೀಟಿನ ಪರಿಸ್ಥಿತಿ ಏನಂತ ಗಮನಿಸಿ. ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ಯೂರ್ ಇದೆಲ್ಲ ಆಗುವುದು ಯಾವುದರಿಂದ? 20 to 30% ಇದಕ್ಕೆ ಕಾರಣವೇ ಮೊಬೈಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ದಯಮಾಡಿ ಅರ್ಥ ಮಾಡಿ. ನಾನು ಅದನ್ನು ದೂರುವುದಂತಲ್ಲ, ಬೇಕಾದಾಗೆ ಉಪಯೋಗ ಮಾಡಿ. ಬೇಕೆಷ್ಟು ಅಷ್ಟು, ಊಟಕ್ಕೆ ಎಷ್ಟು ಉಪ್ಪಿನಕಾಯಿ ಬೇಕು ಅಷ್ಟೇ ಉಪಯೋಗ ಮಾಡಿ. ನೀವು ಖಂಡಿತವಾಗಿ ಆರೋಗ್ಯವಂತರಾಗ್ತೀರಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇಷ್ಟು ಹೇಳಿ ನನ್ನ ಎಲ್ಲ ಮಕ್ಕಳಿಗೆ ನನ್ನ ಆರಾಧ್ಯ ದೇವ ಪರಮಾತ್ಮನ ಶ್ರೀ ವೆಂಕಟರಮಣ ಸ್ವಾಮಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿಗಳು